ಕೇಂದ್ರದಿಂದ ನಮಗೆ ಹಣ ಬರಲಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯರೇ ನೀವು ಹಣಕಾಸಿನ ಮಂತ್ರಿ, ಕೇವಲ 980 ಕೋಟಿ ಬಡ್ಡಿ ಮನ್ನಾ ಮಾಡ್ತೀನಿ ಅಂದರೆ ಅವಕಾಶ ಕೊಡಲಿಲ್ಲ ಕೇಂದ್ರದಲ್ಲಿ. ಜಾಲಪ್ನವರು, ನಾನೈದರು, SS ಪಾಟೀಲ್ ಅವರು ರಿಸರ್ವ್ ಬ್ಯಾಂಕ್ ಹತ್ರ ಹೋದರು, ನಬಾರ್ಡ್ ಹತ್ರ ಹೋದರು, ಕೊಡಲಿ. ಯಾಕೆ ಮೋದಿಯವರ ಬಗ್ಗೆ ಮಾತನಾಡ್ತೀರಿ? ನೀವೇನು ಹಣಕಾಸಿನ ಮಂತ್ರಿ ಇದ್ದಾಗ ಅವತ್ತೇನು ನಡೀತು ಅನ್ನೋದನ್ನು ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಮಾತನಾಡಿ, ಹೇಳಿ ಸತ್ಯನ. ನಾವು ನಮ್ಮ ದುಡ್ಡಿಂದ ತೀರಿಸ್ತೀವಿ, ನೀವು ಪುಕ್ಕಟ್ಟೆ ಬೇಡ. ನಾವು ಕ್ಲಿಯರ್ ಮಾಡಲಿಕ್ಕೆ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಅದಕ್ಕೆ ಅನುಮತಿ ಕೊಡಲ್ಲ. ಇವತ್ತು ನೀವು ಬೆಳಗಿಂದ ಸಂಜೆಯವರೆಗೆ ಮೋದಿ ಮೋದಿ ಮೋದಿ, ಏನು ಕೊಡೋದು, ಏನು ಕೊಡಬೇಕು? ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ದಾರೆ? ಫೈನಾನ್ಸ್ ಕಮಿಷನ್ನ ಒಂದು ತೀರ್ಮಾನ ಬಿಟ್ಟು ಅದರಿಂದ ಏನು ಕೊಟ್ಟಿದ್ದಾರೆ ಹೇಳಿ? ವಾಜಪೇಯಿ ಏನು ಕೊಟ್ಟಿದ್ದಾರೆ ಹೇಳಿ? ಮಾತಾಡಿ, ಸತ್ಯ ಹೇಳಿ. ಬೆಳಗಿಂದ ಸಂಜೆವರೆಗೂ ಮೋದಿ ಮೋದಿ. ಏನು ಮೋದಿ ಈ ರಾಷ್ಟ್ರದಲ್ಲಿ ಒಬ್ಬ ಸಮರ್ಥ ನಾಯಕ ಅನ್ನೋದನ್ನು ಇವ್ರು ಯಾರು ಹೇಳಲಿಕ್ಕೆ? ಹೂ ಇಸ್ ದಿಸ್ ಮ್ಯಾನ್? ಇಡೀ ವಿಶ್ವ ಒಪ್ಕೊಂಡಿದ್ದೆವು, ನಾನಲ್ಲ. ಮಾತನಾಡೋದಕ್ಕೂ ಇತಿಮಿತಿ ಇರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.